ಕೂತ್ಕೋ. ಪಾಪ ಆ ಮಗು ಎಷ್ಟು ನೋವು ಅನುಭವಿಸ್ತಾ ಇರುತ್ತೆ. ಏನೂ ಆಗಲ್ವಲ್ಲ? ಏನೂ ಆಗಲ್ಲಕ್ಕಂದ, ಯೋಚನೆ ಮಾಡಬೇಡ. ಕೆಲಸ ಅಂತ ಕೇಳಿದ್ರೆ ನಾನೇನಪ್ಪ ಮಾಡ್ಲಿ? ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭನಾ? ಎಲ್ಲಿ ನೋಡಿದ್ರು 10,000 15,000 ರೂಪಾಯಿ ಅಂತ ಕೇಳ್ತಾರೆ. ನೀನು ನಮ್ಮ ಹುಡುಗನೇ, ಏನಾದ್ರೂ ವ್ಯವಸ್ಥೆ ಮಾಡೋಣ. ಅಪ್ಪ 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 ಯಾರು ನನ್ನ ಅಡ್ಸ್ಕೊಂಡ್ಬಿಡ್ತಿದಾರಪ್ಪ. ಯಾರು ಅಂತ ಗೊತ್ತಿಲ್ಲಪ್ಪ. ನಾನು ಗೋಪಾಲಮ್ಮನ ಬೇಸ್ಮೆಂಟ್ ಅಲ್ಲಿ ಇದೀನಪ್ಪ. ಸರ್ ಕಾಪಾಡಿ ಸರ್, ಸರ್ ಕಾಪಾಡಿ ಸರ್, ಸರ್ ಪ್ಲೀಸ್ ಸರ್ ಕಾಪಾಡಿ ಸರ್, ಕಾಪಾಡಿ ಸರ್, ಅವ್ರನ್ನ ಕೊಂದ್ಬಿಡ್ತಾರೆ ಸರ್. ಕಳ್ಸೋ ಅವನ್ನ, ಕಳ್ಸೋ. ಬಿಡಲ್ಲ ಸರ್. ಏನ್ ಗುರಾಯಿಸ್ತಾ ಇದೆಯಾ? ನೀನೇನ್ ದೊಡ್ಡ ದಾದಾನ? ನೀನ್ ಬಿಡಬಾರ್ದಾಗಿತ್ತು ಕಿಚ್ಚ, 4 ತೆದಕ್ಬೇಕಾಯ್ತು. ಬುದ್ಧಿ ಬಂದಿರೋದು ನನ್ನ ಮಗನ್ಗೆ. ಯಾರು ಅವನೇ ಆ ಕಡೆ ಹೋಯ್ತಾವನಲ್ಲ ಬಿಳಿ ಅಂಗಿ. ಯಾರ ನೀವೆಲ್ಲ? ಕಿಚ್ಚ ಏನೊಂದ್ ಮಾತಾಡ್ತಾ ಇದ್ಯಾ? 4 ಜನ ಜುಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ಏನ್ ಹವಾ ತೋರಿಸ್ತಾ ಇದ್ದೀರಾ? ತಮಸ್ ಮಾತ್ ಬೇಡ ನಡಿ. ಕಿಚ್ಚ ಸುಮ್ನಿರು. 4 ಸಲ ರೇಸರ್ ಮೈ ಮೇಲೆ ಓಡಾಡಿದ್ರೆ ಆವಾಗ ಗೊತ್ತಾಗುತ್ತೆ. ಈ ಕಡೆ ಬರ.
ಬಾಟಲ್ ತೆಗಿ ಬಾಟಲ್ ತೆಗಿ ಕತ್ಲಾಗವರೆಗೂ ಚಿಪ್ಸೆ ತಿನ್ಕೊ ಕೂತ್ಕೊಳಕ್ ಆಗತ್ತಾ? ಅದೇನ್ ಮಾತಾಡ್ಬೇಕೋ ಮಾತಾಡಿದ್ರೆ ಬೇಗ ಊಟಕ್ಕೆ ಹೋಗ್ಬೋದಪ್ಪ. ನೋಡು ಕಿಚ್ಚ, ಅದ್ಯಾವ್ದೋ ಹುಡುಗಿ ಬಂದು ಇಂಗ್ಲಿಷ್ ನಲ್ಲಿ ಟಸ್ ಪುಸ್ ಅಂದಿದ ತಕ್ಷಣ ಅಣ್ಣಾಜಿ ಹತ್ರ ಕೆಲಸ ಬಿಟ್ಬಿಡಕ್ ಆಗಲ್ಲ. ನಾಳೆ ದಿನ ಹೊಟ್ಟೆ ಕೂಳಿಲ್ಲ ಅಂದ್ರೆ ಆ ಹುಡುಗಿ ಬಂದಾಗ್ತಾಳ. ನೋಡು ಕಿಚ್ಚ, ಅಣ್ಣಾಜಿ ಒಳ್ಳೆಯವನ ಕೆಟ್ಟವನ ಬೇಕಾಗಿಲ್ಲ, ಆದ್ರೆ ಇಷ್ಟು ದಿನ ನಮ್ಗೆ ಕೂಲಿ ಕೊಟ್ಟು ಸಾಕಿದಾನೆ, ಅದನ್ನ ನಾವು ಮರೆಯೋದ್ ಬೇಡ. ಲೋ ಥಾಮಸ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇನ್ನು ಎಷ್ಟು ದಿನ ಅಣ್ಣನ ಹತ್ರ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತ್ಯಾ? ಹೊರಗಿನ ಜನ ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನ್ ಹೇಳ್ತೀಯಾ? ಯಾವನೊಬ್ಬ ಫೋನ್ ಮಾಡ್ಬಿಟ್ಟು ಇವ್ನ ಕೈ ತೆಗಿ, ಇವ್ನ ಕಾಲ್ ತೆಗಿ, ಇವ್ನ ತಲೆ ತೆಗಿ ಅಂತ ಅಣ್ಣಂಗ್ ಡೀಲ್ ಒಪ್ಪಿಸ್ತಾನೆ. ಅಣ್ಣ ಕೆಲಸ ನಮ್ ಕೈಲಿ ಮಾಡಿಸ್ತಾನೆ. ಜೀವ ಒತ್ತೆ ಕೆಲಸ ಮಾಡ್ತಿರೋದು ನಾವು, ಸ್ವಲ್ಪ ಯಾಮಾರಿದ್ರು ನಾವು ಹೋಗೆ. ಇಷ್ಟಕ್ಕೂ ನಮ್ಮ ಅಕ್ಕ ಹಾಸ್ಪಿಟಲ್ ಇದ್ದಾಗ ಹೆಲ್ಪ್ ಮಾಡಿದ ಅಣ್ಣ ಅಲ್ಲ, ನಮ್ ಕಿಚ್ಚ. ನೋಡ್ರೋ, ನೀವ್ ಅದೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನಾನಂತೂ ಇನ್ಮೇಲೆ ಕಿಚ್ಚನ್ ಜೊತೆ ಇರ್ತೀನಿ. ಕಿಚ್ಚ, ಇನ್ಮೇಲೆ ನೀನ್ ಹೆಂಗ್ ಹೇಳ್ತಿ ಹಂಗೆ ಗುರು. ಏಯ್, ನಾನು ಹೇಳ್ತೀನಪ್ಪ, ನಂಗೆ ನಾಲ್ಕು ಊಟ ಹಾಕ್ಬಿಡಿ ಸಾಕು. ನೀವಿಬ್ರು ಹೇಳಿದ್ಮೇಲೆ ನಾನು ಓಟು ಕಿಚನ್ಗೆ. ಒಂದ್ ಕೆಲಸ ಮಾಡಿ, ಹೇಳ್ಗುರ. ಚಾಮರಾಜಪೇಟೆ, ಗುಟ್ಟಳ್ಳಿ, ಬ್ಯಾಟ್ರನ್ಪುರ, ಹಾ, ಈ 3 ಸ್ಟೇಷನ್ ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಯಾರಾದ್ರೂ ಚೆಕ್ ಮಾಡಿ. ನಾನು ನೋಡ್ತೀನಿ. ICP ಅಕ್ಕಪಕ್ಕದಲ್ಲಿರೋ ಯಾವ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಯಾರಾದ್ರೂ ವಿಚಾರಿಸಿ. ಮಗ ನೀನ್ ನೋಡ, ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಪ್ರಕಾಶನ್ ಗ್ಯಾಂಗ್ ACP ಅಟ್ಯಾಕ್ ಮಾಡಕ್ ಹೋಯ್ತು. ಅದೇ ಟೈಮಲ್ಲಿ ನಮ್ಮ ಹುಡುಗರನ್ನ ಬಚಾವ್ ಮಾಡಕ್ ಹೋದ್ರೆ ಆಗ ACP ಗೇಟ್ ಆಯ್ತು ಅಂತ ನೀನೇ ಹೇಳ್ಬಿಡು. ಆಯ್ತು ಕಿಚ್ಚ. ಅವ್ರ ಫ್ಯಾಮಿಲಿಗೆ ಇದೆ ವಿಷಯ ತಿಳಿಸು. ಸರಿ ಕಿಚ್ಚ. ಹಾಸ್ಪಿಟಲ್ ಬಳಿ ನೀನೇ ಕಟ್ಟು, ನೀನೇ ಅವನ್ನ ಉಳಿಸಕ್ ಪ್ರಯತ್ನ ಪಟ್ಟಿದ್ದು ಅಂತ ಡಿಪಾರ್ಟ್ಮೆಂಟ್ಗೆ, ಅವ್ರ ಫ್ಯಾಮಿಲಿಗೂ ಗೊತ್ತಾಗಬೇಕು. ಆಯ್ತು. ತಪ್ಪಿಸ್ಕೊಂಡಿರೋ ಪ್ರಕಾಶ್ನ ಪೊಲೀಸ್ನವರೇ ಹೊಡೆದಾಕ್ತಾರೆ. ನಮ್ಮಲ್ಲಿ ಸಿಂಪತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಅವ್ರು ACP ಕನ್ವಿನ್ಸ್ ಮಾಡ್ತಾರೆ. ಹೊರಡಿ. ಅದಕ್ಕೆ ಕಣೋ ಕಿಚ್ಚ, ನೀನ್ ನನ್ನ ಹತ್ರ ಇರ್ಬೇಕು ಅನ್ನೋದು. ನಮ್ ಫೀಲ್ಡ್ ಅಲ್ಲಿ ಶಕ್ತಿ ಇರೋನ್ ಆಳ್ತಾನೆ, ಬುದ್ಧಿ ಇರೋನ್ ಬಾಳ್ತಾನೆ. ನಿನ್ಗೆರಡೂ ಇದೆ, ನೀನ್ ಬೆಳಿತೀಯ. ನನ್ ಕೆಲಸ ಹೇಳ್ತೀನಿ.